ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ತಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಜಾಗವನ್ನ ನಿವೇಶನಕ್ಕೆ ಅತಿಕ್ರಮವಾಗಿ ಪ್ರವೇಶ ಮಾಡಿ ಅಕ್ರಮವಾಗಿ ಕಾಂಪೌಂಡ್ ಅನ್ನ ಹಾಕಿದ್ದಾರೆ ಎಂಬ ಹಿನ್ನೆಲೆ ಇವತ್ತು ಜಿಪಿಎ ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜ್ ಅವರು ಆ ಕಾಂಪೌಂಡ್ ಅನ್ನ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಅವರು ತೆರವುಗೊಳಿಸಿದ್ದಾರೆ. ಈಗ ನಮ್ಮ ಜೊತೆ ದೇವರಾಜ್ ಅವರು ಇದ್ದಾರೆ. ಯಾವ ಕಾರಣಕ್ಕೋಸ್ಕರವಾಗಿ ಇವರು ಕಾಂಪೌಂಡ್ ಅನ್ನು ಹಾಕಿದ್ರು, ಇವರ ನಡುವೆ ಏನಾದ್ರು ಒಪ್ಪಂದ ಆಗಿತ್ತಾ, ಎಲ್ಲ ವಿಚಾರವನ್ನು ಅವರ ಬಳಿ ತಿಳ್ಕೊಳ್ಳೋಣ. ಸರ್ ಹೇಳಿ, ಇವತ್ತು ನೀವು ಬೆಳಗ್ಗೆನೆ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ರಿ, ಯಾವ ಕಾರಣಕ್ಕೋಸ್ಕರ ಕಾಂಪೌಂಡ್ ಅನ್ನ ಅವ್ರು ಹಾಕಿದ್ರು? ಸರ್, ಮೂಲತಃ ಓನರು ಲಕ್ಷ್ಮಮ್ಮನವರು ಅಂತ, ಅವರಿಗೆ ವಯಸ್ಸಾಯಿತು, ನಿವೃತ್ತ ಶಿಕ್ಷಕರು. ಅವರು ಮೈಸೂರಿನಲ್ಲಿದ್ದಾರೆ. ಅವರು ನಮ್ಮ ತಂದೆನೂ ಶಿಕ್ಷಕರೇ, ಅವರು ಒಂದು ಸಮಕಾಲನವರು. ಅದರಿಂದ ಅವ್ರು ಮೈಸೂರಿನಲ್ಲಿ ವಯಸ್ಸಾಗಿದೆ, ಅಲ್ಲಿರೋದ್ರಿಂದ ಈ ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೋಸ್ಕರ ನನ್ನ ಸ್ನೇಹಿತನ ಮಗ ಅಂತ ಅಂದ್ಬಿಟ್ಟು, ನಾನಿಲ್ಲೇ ಹಾಸನ ಪಕ್ಕ ಹಳ್ಳಿಯವನು, ದೋರ್ನಹಳ್ಳಿ. ನನಗೆ 2020ರಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಅವರು ಜಿಪಿಎ ಹೋಲ್ಡರ್ ಆಗಿ ಮಾಡಿಕೊಡ್ತಾರೆ. ಈ ಪ್ರಾಪರ್ಟಿಯನ್ನು ನಾನು ನೋಡ್ಕೊತಾ ಇರ್ತೀನಿ. ಆ ಸಂದರ್ಭದಲ್ಲಿ ಇವರು ಕಾಂಪೌಂಡ್ ಹಾಕಲಿಕ್ಕೆ ಈ ಪುಷ್ಪ ಅವರ ಕುಟುಂಬದವರು, ಅಂದರೆ ಯಶ್ ಅವರ ತಾಯಿಯವರು, ಅವರ ಕುಟುಂಬದವರು ಕಾಂಪೌಂಡ್ ಹಾಕಲಿಕ್ಕೆ ಬರ್ತಾರೆ. ನನಗೆ ವಿಷಯ ತಿಳಿದು ನಾನು ಸ್ಥಳಕ್ಕೆ ಬಂದು, ನನ್ನ ಜಾಗಕ್ಕೆ ನೀವು ಕಾಂಪೌಂಡ್ ಹಾಕ್ತಿದ್ದೀರಾ ಅಂತ, ಅದು 2021 ನಾನು ಕೇಳಿದಾಗ ನಮ್ಮದು ಜಾಗ ಅಂತ ಅಂದ್ಬಿಟ್ಟು ಈ ರೀತಿ ವಾದಗಳು ನಡೆಯುತ್ತೆ. ನಡೆದಾಗ ಏನಾಗುತ್ತೆ, ನಿಮ್ದು ಏನಿದೆ ದಾಖಲಾತಿ ತೋರಿಸಿ ಅಂದರೆ ಅವ್ರು ಏನೂ ತೋರಿಸ್ತಿಲ್ಲ. ನಿಮ್ಮ ಹತ್ರ ಏನಿದೆ ಅನ್ನೋದಕ್ಕೆ ನಾನು ಎಲ್ಲ ದಾಖಲಾತಿಗಳನ್ನು ಅವ್ರಿಗೆ ವಾಟ್ಸಪ್ ಮೂಲಕ ಮೇಡಮ್ ಅವರಿಗೆ ನಾನು ಕಳಿಸಿದೆ. ಕಳಿಸಿದ ಮೇಲೆ ನಾನು ನ್ಯಾಯಾಲಯಕ್ಕೆ ಹೋದೆ, ಕಂಪ್ಲೇಂಟು ಕೊಟ್ಟಾಗ ಕಂಪ್ಲೇಂಟಿಂದ ನನಗೆ ಪ್ರಯೋಜನ ಆಗಲಿಲ್ಲ. ಅದಾದ ನಂತರ ನಾನು ನ್ಯಾಯಾಲಯಕ್ಕೆ ಹೋದೆ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನು ಕೇಳಿದ್ರು, ಎಲ್ಲ ದಾಖಲಾತಿಗಳನ್ನು ಕೂಡ ನಾನು ಒದಗಿಸಿದೆ. ಇವರು ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ. ಇದು ಪೂರ್ವ ಪಶ್ಚಿಮ 3 ಅಡಿ, ಉತ್ತರ ದಕ್ಷಿಣ 55. ಇದರಲ್ಲಿ ಮುಕ್ಕಾಲು ಭಾಗನ ಯಶ್ ಅವ್ರ ಕುಟುಂಬದವರು ಆಕ್ರಮಣ ಮಾಡ್ಕೊಂಡಿದ್ದಾರೆ. ಉಳಿದಂಥ 30 ಭಾಗನ ಒಬ್ಬ ಸರ್ಕಾರಿ ನೌಕರಾಗಿರ್ತಕ್ಕಂಥ ನಟರಾಜ್ ಅಂತಕ್ಕಂಥವ್ರು ಶೆಡ್ ಹಾಕೊಂಡಿದ್ದಾರೆ. ಆಗ ಕಾಂಪೌಂಡ್ ಹಾಕಿದ್ರು ನಿಂದು ಅಂತ ಆದರೆ ನಾನು ಬಿಡ್ತೀನಪ್ಪ ಅಂತ ಹೇಳಿದ್ರಲ್ಲ, ಈ ಮಾನವೀಯತೆ ದೃಷ್ಟಿಯಿಂದ ನಾನು ಇವ್ರ ಮುಖಾಂತರ, ನಟರಾಜ್ ಅವ್ರ ಮುಖಾಂತರ ಮೇಡಮ್ ಅವ್ರು ಕರೆಸಿ ಕೂತು ಬಗೆಹರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇ ಖುದ್ದಾಗಿ ಫೋನ್ ಮಾಡಿ ಹೇಳಿದೆ. ಆಗ ಬರ್ತೀವಿ ಅಂತ ಅಂದರು, ಮೇಡಮ್ಮು ಬರ್ತಾರೆ ಅಂತ ಅಂದರು. ಇವರು ನಟರಾಜ್ ಬಂದರು, ಮೇಡಮ್ ಬರಲಿಲ್ಲ. ಆ ಡೇಟು ಮಿಸ್ ಆಯಿತು. ನಮ್ಮ ಎಲ್ಲ ದಾಖಲಾತಿಗಳನ್ನು ನಾನೆಲ್ಲ ತೋರಿಸಿ, ನಮ್ಗೆ ಹೆಂಗೆ ಬಂತು ಪ್ರಾಪರ್ಟಿ, ಯಾವ ಥರ ಏನು ಪ್ರತಿಯೊಂದು ನೋಡಿ ಅಂತ ಅಂದ್ಬಿಟ್ಟು ನಾನು ವಿಷಯನ ಅವರಿಗೆ ಮುಟ್ಟಿಸ್ತೆ. ಅವ್ರು ಯಾವುದೇ ದಾಖಲಾತಿಯನ್ನು ನನಗೆ ತೋರಿಸ್ಲಿಲ್ಲ. ಅವರು ಇದಾದಮೇಲೆ ಮತ್ತೊಂದು ಮೀಟಿಂಗ್ ಕೂತ್ಕೊಳ್ಳೋಣ ಅಂತ ಅಂದರು, ಮತ್ತು ಬರಲಿಲ್ಲ ಅವರು. ನಾವು ಎಷ್ಟು ದಿವಸ ಅಂತ ನೋಡೋದು, ನಮ್ಮ ಜಾಗವನ್ನು ನಾವು ಪೊಸಿಷನಿಗೆ ನಾವು ತೊಗೊಂಡಿದ್ದೀವಿ. ನ್ಯಾಯಾಲಯದಲ್ಲಿ ಕೊಟ್ಟಿರ್ತಕ್ಕಂಥ ಏನು ತೀರ್ಪಿನ ಆದೇಶ ಇದೆ, ಆ ಬೋರ್ಡನ್ನು ಕೂಡ ನಾನು ಈಗ ಕೋರ್ಟ್ಗೆ ನೀವು ಏನು ದೂರನ್ನು ದಾಖಲು ಮಾಡಿದ್ರಿ, ಕೋರ್ಟಲ್ಲಿ ನಿಮ್ಮ ಪರವಾಗಿ ಆಗಿದೆ. ಕೋರ್ಟ್ಗೆ ಸಮನ್ಸ್ ಇವರಿಗೆ ನೀಡಿದ್ರ, ಅವರು ವಿಚಾರಣೆಗೆ ಬಂದಿದ್ರ? ಸಮನ್ಸ್ ಇವರು ಇವ್ರ ಮೇಲೆ ನಾವು ದಾವೆ ಹಾಕಿದ್ದು. ಕೋರ್ಟಿನ ಸಮನ್ಸ್ ಹೋಗಿರುತ್ತೆ. ಇವ್ರು ತಗೊಂಡು ಬಿಟ್ಟರು ನಮಗೆ ಗೊತ್ತಿಲ್ಲ ವಿಚಾರ. ನ್ಯಾಯಾಲಯಕ್ಕೆ ಆಗಲಿಲ್ಲ, ಇವ್ರು ಹಾಜರಾಗಲಿಲ್ಲ. ಇವರು ನ್ಯಾಯಾಲಯಕ್ಕೆ ಇವ್ರು ಹಾಜರೇ ಆಗಲಿಲ್ಲ. ಈಗ ಏನು ಹೇಳ್ತಾರೆ? ಈಗ ನಾನು ಯಾಕೆ ಅತಿಕ್ರಮವಾಗಿ ಪ್ರವೇಶ ಮಾಡಿದ್ರೆ ನೀವು ಕೇಳಿದಾಗ ಏನು ಹೇಳಿದ್ರು? ಯಾರು ನಮಗೆ ಅವ್ರೇನು ಫೋನ್ ಮಾಡಿಲ್ಲ, ಅವ್ರೇನು ಫೋನ್ ಮಾಡಿಲ್ಲ. ಅವರ ಸಂಬಂಧಿಕರೊಬ್ಬರು ಬೋಲ್ಡ್ ಕೀಳಲಿಕ್ಕೆ ಅಂತ ಬಂದರು. ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸಂಬಂಧಿಕರು ಇದ್ದವರು ನ್ಯಾಯಾಲಯದ ಆದೇಶದ ಮೇಲೆ ನಾವು ಬೋಲ್ಡ್ ಇಟ್ಟಿದ್ದೀವಿ. ಪೊಲೀಸ್ನವರೇ ಬಂದು ನೋಡಿದ್ದಾರೆ. ನಿಂದೇನಿದೆ, ನೀನು ತಗೊಂಬರಪ್ಪ ಅಂತ ಅಂದ್ಬಿಟ್ಟು ಅಂತ ಹೇಳಿ ಕಳಿಸಿದ್ರು. ಇಷ್ಟು ನಡೆದಿದೆ ಸರ್. ಈಗ ಅದರಿಂದ ನಮಗೆ ನಮ್ಮ ಪ್ರಾಪರ್ಟಿ ನಮಗೆ ಇವತ್ತು ನ್ಯಾಯಾಲಯದಿಂದ ಜಯ ಸಿಕ್ಕಿದೆ. ನಮ್ಮ ಭಾರತ ಸಂವಿಧಾನದಲ್ಲಿ ನ್ಯಾಯಾಲಯಕ್ಕೆ ಒಂದು ಉತ್ತಮವಾದ ಬೆಲೆ ಇದೆ. ಅದಂಥ ನ್ಯಾಯಾಲಯವನ್ನು ನಾನು ತುಂಬ ಗೌರವಿಸ್ತೀನಿ. ಅಂದರೆ ಇದು ಏನು ಹೆಚ್ಚು ಬೆಲೆ ಬಾಳೋ ಜಾಗ ಅನ್ನೋ ಕಾರಣಕ್ಕೋಸ್ಕರ ಅವರು ಅತಿಕ್ರಮ ಮಾಡಿದ್ರು, ಅದು ಪಕ್ಕದಲ್ಲಿರೋ ಕಾರಣಕ್ಕೆ ಮಾಡಿದ್ರು, ಬೇರೆ ಜಾಗ ಅಂತ ಗೊತ್ತಿಲ್ಲ. ಅದನ್ನು ನಾನು ದುರುದ್ದೇಶವಾಗಿ ಇನ್ನೊಬ್ಬರ ಮೇಲೆ ನಾನು ಟೀಕೆ ಮಾಡಿ ಮಾತಾಡೋಕ್ಕೆ ಹೋಗಲ್ಲ ಸರ್. ನಮ್ಮ ಜಾಗನ ನಾವು ತೆರವುಗೊಳಿಸ್ಕೊಂಡು ಮಾಡ್ತೀವಿ. ಈಗ ಏನೆಲ್ಲ ಕಟ್ಟಿದ್ರಿ? ಕಾಂಪೌಂಡು ಮತ್ತು ನೀನು ಇರಲಿಲ್ಲ ಸರ್. ಕಾಂಪೌಂಡು ಇದೆಲ್ಲ ಒಂದು ಚಿಕ್ಕದೊಂದು ಇದು ಮಾಡ್ಕೊಂಡಿದ್ರು, ಅಷ್ಟೊಂದು ಮಾತ್ರ ನಾವು ತೆಗೆದಿದ್ದೀವಿ. ಅಂದರೆ ನೀವು ಕೇಳಿದಾಗ ಅವರೇ ಬಿಟ್ಕೊಟ್ಟಿಲ್ಲ? ಇಲ್ಲ, ಬಿಟ್ಕೊಟ್ಟಿಲ್ಲ ಸರ್. ಬಿಟ್ಕೊಟ್ಟಿಲ್ಲ. ಈ ಪರಿಸ್ಥಿತಿ ಯಾಕಿತ್ತು ಸರ್? ಇಲ್ಲ ಅಂತ ನಾನು ಕರೆದ್ನಲ್ಲ ಮಾತಿಗೆ ಬಂದಿದ್ರು ಕೂಡ ನಮ್ಮ ಮೂಲವನ್ನವ್ರನ್ನ ಕರೆಸಿ ನಾನು ಮಾತಾಡಿ ಏನೋ ಒಂದು ಬಗೆಹರಿಸ್ತಾ ಇದ್ದೆ. ನಾನು ಮಧ್ಯೆ ಇದ್ದು ಇವ್ರು ಯಾವತ್ತೂ ನಮಗೆ ರೆಸ್ಪಾನ್ಸಿಬಲ್ಲೇ ಮಾಡಲಿಲ್ವಲ್ಲ. ಇದು ಜಿಪಿಎ ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜ್ ಅವರ ಮಾತು. ಲಕ್ಷ್ಮಮ್ಮರವರಿಗೆ ಸೇರಿದಂತಹ ಪ್ರಾಪರ್ಟಿಯನ್ನು ನನಗೆ 2015ರಲ್ಲಿ ಜಿಪಿಎ ಮೂಲಕವಾಗಿ ಈ ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದರೆ ಯಶ್ ಅವರ ತಾಯಿ ಪಕ್ಕದ ಮನೆಯಲ್ಲಿರ್ತಕ್ಕಂಥ ಯಶ್ ಅವರ ತಾಯಿಯವರು ಖಾಲಿ ನಿವೇಶನವನ್ನು ಅಕ್ರಮವಾಗಿ ಇಲ್ಲಿ ಕಾಂಪೌಂಡನ್ನು ಹಾಕೊಳ್ಳುವ ಮೂಲಕವಾಗಿ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ರು. ಇದನ್ನು ಹಲವಾರು ಬಾರಿ ಅವರ ಪ್ರಯತ್ನ ಮಾಡಿ ಕೋರ್ಟ್ಗೂ ಕೂಡ ದಾವೆಯನ್ನು ಹೂಡಿದ್ವಿ. ಆದರೆ ನ್ಯಾಯಾಲಯಕ್ಕೆ ಅವರು ಬಾರದೇ ಇರೋ ಕಾರಣಕ್ಕೋಸ್ಕರವಾಗಿ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಆಗಿದೆ. ಆದರೆ ಇವತ್ತು ನ್ಯಾಯಾಲಯದ ಆದೇಶದ ಮುಖಾಂತರವಾಗಿ ನಾವು ಈ ಕಾಂಪೌಂಡನ್ನು ತೆರವುಗೊಳಿಸಿದೆ ಎಂಬ ಹೇಳಿಕೆಯನ್ನು ದೇವರಾಜ್ ಅವರು ಕೊಡ್ತಿದ್ದಾರೆ. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.